ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಕೊಟ್ಟೂರು ಜಾತ್ರೆಗೆ ಹೊರಟಿದ್ವಿ. ಯಾರಿಗೆಲ್ಲ ಕೊಟ್ಟೂರು ಜಾತ್ರೆ ಗೊತ್ತು, ಯಾರೆಲ್ಲ ಪಾದಯಾತ್ರೆ ಹೋಗಿದ್ದೀರಾ, ಎಲ್ಲರೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಪಾದಯಾತ್ರೆ ಹೊರಟಿದ್ವಿ ಕೊಟ್ಟೂರು ಜಾತ್ರೆಗೆ. ನಾವು ಆ್ಯಕ್ಚುಲಿ ಉಜ್ಜಿನಿಯಿಂದ ಸ್ಟಾರ್ಟ್ ಮಾಡಿದ್ವಿ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು ನಾವು ಅರೌಂಡ್ 3 ಆಯಿತು. ಇದು ಸೆಕೆಂಡ್ ಇಯರ್ ನಂದು ಪಾದಯಾತ್ರೆ ಕೊಟ್ಟೂರಿಗೆ. ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೆ. ನಾವು ರೀಚ್ ಆಗಿ 6:30ಗೆ ನಾವು ಕೊಟ್ಟೂರು ರೀಚ್ ಆದ್ವಿ. ಸೊ ತುಂಬ ಕ್ರೌಡ್ ಇತ್ತು, ತುಂಬ ಜನ ನಡ್ಕೊತಾರೆ. ಕೊಟ್ಟೂರೇಶ್ವರದ್ದು ನಿಜ ಆ ಮಹಿಮೆ ಇದೆ, ಅಂದರೆ ಆ ಸತ್ಯ ಇದೆ ಕೊಟ್ಟೂರ್ದು. ಸೊ ಅದಕ್ಕೋಸ್ಕರ ಎಷ್ಟು ಕ್ರೌಡ್ ಬರ್ತಾರೆ ಅಂದರೆ ತುಂಬ ಜನ ಕ್ರೌಡ್ ಬರ್ತಾರೆ. ನೀವೇ ನೋಡಿ ಇವಾಗ ಎಷ್ಟು ಜನ. ನಾನು ನಿಮಗೆ ಇದು ಆ್ಯಕ್ಚುಲಿ 6:30 ಅರೌಂಡ್ 6 ಆಗಿತ್ತು ಆವಾಗ ವೀಡಿಯೋ ಮಾಡಿದೆ ನಾನು ಇದನ್ನು. ನೋಡಿ ಅರೌಂಡ್ ತುಂಬ ಎಷ್ಟು ಚಿಕ್ಕ ಮಕ್ಕಳು 3 ಇಯರ್ಸ್ ಮಕ್ಕಳೆಲ್ಲ ಹೆಂಗೆ ನಡ್ಕೊಂಬರ್ತಿದ್ದಾರೆ ಸ್ಲಿಪ್ಪರ್ ಇಲ್ದೇ. ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಜನ ಬರ್ತಾರೆ ಅಂದರೆ. ನಾವು ಉಜ್ಜಿನಿಯಿಂದ ಸ್ಟಾರ್ಟ್ ಮಾಡಿದ್ದು ಪಾದಯಾತ್ರೆ. ಅಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ಕೊಟ್ಟೂರಿಗೆ. ನಾವು ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಸೊ 7:30 8 ನಾವು ದೇವಸ್ಥಾನ ರೀಚ್ ಆದ್ವಿ, ಕೊಟ್ಟೂರೇಶ್ವರ ದೇವಸ್ಥಾನ. ನೋಡಿ ಒಳಗಡೆ ಅಂತೂ ಹೋಗೋದಕ್ಕಾಗಲ್ಲ, ಸುಮಾರು 1.5 ಕಿಲೋಮೀಟರ್ 2 ಕಿಲೋಮೀಟ್ರು ಕ್ಯೂ ಇತ್ತು. ಸೊ ನಾವು ಹೊರಗಡೆ ನಿಂತ್ಕೊಂಡು ದರ್ಶನ ತೊಗೊಂಡ್ವಿ ಕೊಟ್ಟೂರೇಶ್ವರ ಅಂದರೆ ಬಸವೇಶ್ವರ ಅವ್ರ ದೇವ್ರದ್ದು. ನಾವು ಹೊರಗಡೆಯಿಂದನೇ ನಾವು ದರ್ಶನ ತೊಗೊಂಡ್ಬಿಟ್ಟು ನೆಕ್ಸ್ಟ್ ತೇರು ರಥದ ಹತ್ರ ಹೋದ್ವಿ. ರಥಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾವು ರಥದ ಗಾಲಿಗೆ ಇದನ್ನು ಹಾಕಿದ್ವಿ, ಕಾಯಿ ಹಾಕ್ಬಿಟ್ಟು ನೆಕ್ಸ್ಟು ನಮ್ಮ ಅಕ್ಕರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗ್ ಬಂದ್ವಿ. ಈವ್ನಿಂಗ್ ಆ್ಯಕ್ಚುಲಿ ತೇರು ಎಳೆಯೋದು, ಅದು ಯಾವುದೋ ಮೂಲ ನಕ್ಷತ್ರದಲ್ಲಿ ಕೊಟ್ಟೂರು ಜಾತ್ರೆ ತೇರು ಎಳೆಯೋದು ಅಂತೆ. ಸೊ ಅರೌಂಡ್ 5:45 6 ಒಳಗಡೆ ತೇರು ಎಳೀತಾರೆ, ಅಂದರೆ ರಥ ಎಳೀತಾರೆ. ಸೊ ನೋಡಿ ಎಷ್ಟು ಕ್ರೌಡ್ ಅಂದರೆ, ಆ ಕ್ರೌಡಲ್ಲಿ ಗಾಳಿ ನಮಗೆ ಆಕ್ಸಿಜನ್ನೇ ಸಿಗ್ತಾಯಿಲ್ಲ, ಅಷ್ಟು ಜನ ಕ್ರೌಡ್ ಇದೆ. ಸೊ ಆ ಕ್ರೌಡಲ್ಲಿ ನಮ್ಮ ಮನೆಯವ್ರು ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಅವ್ರನ್ನ ಎಲ್ಲ ಅವ್ರನ್ನ ಸಮಾಧಾನ ಮಾಡಿಕೊಂಡು ಅವ್ರಿಗೆ ರಿಲ್ಯಾಕ್ಸ್ ಮಾಡಿಸ್ಕೊಂಡು ತೇರೆಳಿದ ಮೇಲೆ ಎಲ್ಲ ಜನ ಕ್ರೌಡ್ ಮುಗಿದ್ಮೇಲೆ ನಾವು ರಿಟರ್ನ್ ಮನೆಗೆ ಬಂದ್ವಿ. ನೋಡಿ ಎಷ್ಟು ಕ್ರೌಡ್ ಇದೆ, ನಮಗೆ ಅದು ತೊಗೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಕ್ರೌಡ್ ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.